ಚುನಾವಣೆ ಹೊತ್ತಲ್ಲೇ ಕೇಂದ್ರದಿಂದ ಬರ ಪರಿಹಾರದ ಹಣ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಸಮಾಧಾನ ತಂದಿದೆಯಾ, ಕೇಂದ್ರ ಕೊಟ್ಟಿದ್ದೆಷ್ಟು, ರಾಜ್ಯ ಕೇಳಿದ್ದೆಷ್ಟು, ಎಲ್ಲದರ ಬಗ್ಗೆ ಮಾಹಿತಿ ಈಗ ನೋಡ್ತಾ ಹೋಗೋಣ. ಚುನಾವಣೆ ಹೊತ್ತಲ್ಲೇ ಕೇಂದ್ರದಿಂದ ಬರ ಪರಿಹಾರ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಕರ್ನಾಟಕಕ್ಕೆ 3498 ಕೋಟಿ ಬರ ಪರಿಹಾರದ ಅಮೌಂಟ್ ಬಿಡುಗಡೆ ಆಗಿದೆ. ಬರ ಪರಿಹಾರ ಬಿಡುಗಡೆ ವಿಚಾರದಲ್ಲಿ ನಾವು ಕೇಳಿದ್ದು 18177 ಕೋಟಿ ರೂಪಾಯಿ. ಒಟ್ಟು 35,000 ಕೋಟಿಯಷ್ಟು ಬೆಳೆ ನಮ್ಮಲ್ಲಿ ನಷ್ಟ ಆಗಿದೆ. 48 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ನಷ್ಟವಾಗಿದೆ. ಈಗ ನೋಡಿದ್ರೆ ಕೇಂದ್ರ ಸರ್ಕಾರ ಬಹಳ ಕಡಿಮೆ ಹಣ ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಹಣ ಅಥವಾ ಅನುದಾನ ಬಿಡುಗಡೆ ಆಗಿಲ್ಲ ಅನ್ನೋದು ಸಿಎಂ ಅವರ ಮಾತಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಅಧಿಕಾರಿಗಳ ಜೊತೆಗೆ ಈ ವಿಚಾರವಾಗಿ ಚರ್ಚೆ ಮಾಡ್ತೀನಿ ಅಂತ ಕೂಡ ತಿಳಿಸಿದ್ರು. ಹಾಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ತೋರಿಸಿದ್ರು. ₹1 ಬಿಡುಗಡೆ ಮಾಡಲಿಲ್ಲ. ಈಗ ಎಷ್ಟು ನಾನು ನೋಡಿಲ್ಲ, ನಾನು ಇನ್ನ ಮಾಹಿತಿ ತಗೋಬೇಕು. ಅದು ಏನು, ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಈಗ ನಾವು ವಿ ಆರ್ ಇನ್ ಫೆಡರಲ್. ಇಲ್ಲ, ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು. ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು. ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು. ಅವರು ಟೈಮ್ ತಗೊಂಡಿದ್ರು. ಅಡ್ವೊಕೇಟ್ ಜನರಲ್ ಅಲ್ಲ, ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು. ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕಿದೆವು. ರಿಟ್ ಪಿಟಿಷನ್ ಹಾಕಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು. ಅವರು ನಿರ್ಮಲಾ ಸೀತಾರಾಮನ್ ಹೇಳದಂಥ ಮಾತುಗಳಾಗಲಿ ಅಥವಾ ಅಮಿತ್ ಶಾ ಹೇಳದಂಥ ಮಾತುಗಳನ್ನಾಗಲಿ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ ಮುಂದೆ. ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದು ನಿಜವೇ ಆಗಿದ್ರೆ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಹೇಳಬೇಕಾಗಿತ್ತು ಗೌರ್ಮೆಂಟ್ ಪರವಾಗಿ. ಹೇಳಲಿಲ್ಲ. ನಂಬರ್ 1. ನಂಬರ್ 2, ಏನು ಹೇಳಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ನವರು, ನೋಡ್ರಿ ಈಗ ಈ ತರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ, ನೀವು ಇತ್ಯರ್ಥ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗಾಗಲೇ ಬರ ಪರಿಹಾರದ ವಿಚಾರದಲ್ಲಿ ನಮ್ಮ ಕಡೆಗೆ ನಿರ್ಲಕ್ಷ್ಯ ಧೋರಣೆಯನ್ನ ಇಷ್ಟು ದಿನ ಕೇಂದ್ರ ತೋರಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಕಾಂಗ್ರೆಸ್ನವರ ಸ್ಟ್ರಾಟಜಿ, ಪೊಲಿಟಿಕಲ್ ಸ್ಟ್ರಾಟಜಿ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಕೊಟ್ಟಿದ್ ಸಾಕಾಗ್ತಾ ಇಲ್ಲ ಅನ್ನೋದನ್ನ ಕನ್ವಿನ್ಸ್ ಮಾಡೋಕೆ ಹೊರಟಿರೋ ಹಾಗೆ ಕಾಣಿಸ್ತಾ ಇದೆ. ಮಮತಾ, ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬರುತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡಿದಷ್ಟು ಹಣವನ್ನ ಯಾವತ್ತೂ ಕೂಡ ಕೊಟ್ಟಿಲ್ಲ. ಯಾವತ್ತೇ ರಾಜ್ಯ ಸರ್ಕಾರ ಎಷ್ಟು ಮನವಿ ಮಾಡುತ್ತೋ ಅದನ್ನ ಅವಲೋಕನ ನಡೆಸಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂತಹ ಬರ ಅಧ್ಯಯನ ತಂಡ ಏನು ವರದಿ ಕೊಟ್ಟಿರುತ್ತೆ ಅದೇ ಎಲ್ಲವನ್ನ ಅಧ್ಯಯನ ನಡೆಸಿ ಒಟ್ಟು ಎಷ್ಟು ಕೊಡ್ಬೋದು ಅನ್ನುವಂಥದ್ದನ್ನ ಲೆಕ್ಕ ಹಾಕಿ ತಜ್ಞರ ಸಮಿತಿಯಿಂದ ಸಲಹೆಗಳನ್ನ ಪಡ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಪರಿಹಾರವನ್ನ ಬಿಡುಗಡೆ ಮಾಡಿರುತ್ತೆ. ಈಗಲೂ ಕೂಡ ರಾಜ್ಯ ಸರ್ಕಾರದ ಏನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಏನ್ ಕೇಳಿತ್ತು, ಆದ್ರೆ ಅಷ್ಟನ್ನ ಬಿಡುಗಡೆ ಮಾಡದೆ ಕೇವಲ 3,454 ಕೋಟಿಯನ್ನ ಬಿಡುಗಡೆ ಮಾಡಿರುವಂತದ್ದು. ಚುನಾವಣೆ ಸಂದರ್ಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತ ಸಾಧ್ಯತೆಗಳು ಸಹಜವಾದಂಥದ್ದು. ಈ ಕೊಟ್ಟಂತ ಬರ ಪರಿಹಾರ ಯಾವುದಕ್ಕೂ ಕೂಡ ಸಾಲಲ್ಲ ಅನ್ನುವಂತ ಆರೋಪಗಳು ಕೂಡ ಸಹಜವಾಗಿ ಕೇಳಿ ಬರ್ತವೆ ಅಂತ. ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.